ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದುಂಬಿ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ನನ್ನ ಹೆಸರು ಅರ್ಚನಾ. ನಾನಿವತ್ತು ನನ್ನ ಹೈಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ ಹೊರಟೆ. ಅವರೆಲ್ಲ ಆಲ್ರೆಡಿ ಬಂದು ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನಾನು ಹೋಗೋ ಸ್ವಲ್ಪ ಲೇಟ್ ಆಯಿತು. ಇವತ್ತೊಂಥರ ಸ್ಪೆಷಲ್ ಡೇನೇ ಆಗಿತ್ತು. ಏನಂದರೆ ನಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ದಿನಕ್ಕೆ ಮೀಟ್ ಆಗಿ ಅದು ಫ್ರೀ ಮಾಡಿಕೊಂಡು ಇಷ್ಟೊಂದು ಇಯರ್ಸ್ ಆದಮೇಲೆ ಎಲ್ಲರೂ ಫ್ರೀಯಾಗಿ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಕಿಚನ್ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಯಾರು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಯೂಶ್ವಲಾಗಿ ಎಲ್ಲರೂ ಕೆಲಸನೂ ಶೇರ್ ಮಾಡಿಕೊಂಡು ಮಾಡ್ತಾ ಎಲ್ಲ ಮಿಕ್ಸಪ್ ಆಗೋಯ್ತು. ಸ್ವಲ್ಪ ಜನ ಅಡುಗೆ ಅಂತ ಬ್ಯುಸಿ ಇದ್ರಿ, ಸ್ವಲ್ಪ ಜನ ಫೋಟೋ ಸೆಕ್ಷನ್ ರೀಲ್ಸ್ ಅಂತ ಬ್ಯುಸಿ ಇದ್ದರು. ತುಂಬಾ ಚೆನ್ನಾಗಿತ್ತು ಡೇ ಇವತ್ತು. ಯಾರು ಅಡುಗೆ ಮಾಡಿದ್ದು ಅಂತ ಕೇಳೋರು ಏನು ಹೇಳಬೇಕು, ಇಷ್ಟೊಂದು ಜನ ಎಲ್ಲ ಸೇರಿ ಮಾಡಿದ್ದೀರಿ ಅಷ್ಟೇ, ಯಾರು ಒಬ್ಬರು ಅಂತ ಇಲ್ಲ, ಎಲ್ಲ ಶೇರ್ ಮಾಡ್ಕೊಂಡು ಮಾಡಿದ್ದೀರಿ. ಇವತ್ತು ನಮ್ಮ ಚೈತ್ರ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ಲು. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಳು ಇವತ್ತು ನಾನ್ ವೆಜ್ ತಿಂತಾ ಇರಲಿಲ್ಲ. ಸೊ ಅವಳಿಗೆ ಮಶ್ರೂಮ್ ಬಿರಿಯಾನಿ ಮಾಡಿಕೊಡೋಣ ಅಂತ ಮಾಡೋಕ್ಕಿಟ್ರಿ. ಅಡುಗೆ ಮಾಡ್ತಾ ಸ್ಕೂಲ್ ಡೇಸಲ್ಲಿ ಏನಾಗಿತ್ತು ಅಂತ ಅದನ್ನೆಲ್ಲ ನೆನೆಸ್ಕೊಂಡು ಹಾಗೆ ಡಿಸ್ಕಸ್ ಮಾಡ್ತಾ ನಗ್ತಾ ತುಂಬಾ ಚೆನ್ನಾಗಿತ್ತು ಡೇ ಇವತ್ತು. ಎಲ್ಲರೂ ಸೇರಿ ಪ್ರೀತಿಯಿಂದ ಕೇರಿಂಗಿಂದ ಅಡುಗೆ ಮಾಡಿದ್ರಿಂದನೇ ಏನೋ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅಡುಗೆ ಎಲ್ಲನೂ ಸಖತ್ತಾಗಿತ್ತು, ವಾವ್ ಅನ್ಸೋ ಥರ. ನಾವು ಮೊದಲು ಎಲ್ಲರೂ ಹೊರಗಡೆ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಿದ್ದು. ಬಟ್ ಆಮೇಲೆ ನನ್ನ ಫ್ರೆಂಡ್ ಚೈತ್ರ ಇಲ್ಲ, ಎಲ್ಲರೂ ನಮ್ಮನೆಗೆ ಬಂದು ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಎಲ್ಲರೂ ಕರೆದ್ಲು. ಸೊ ಎಲ್ಲ ಒಪ್ಕೊಂಡು ಅವ್ರ ಮನೆಗೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಡೇ. ಅವಳು ತುಂಬಾ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇರೋದ್ರಿಂದ ಎಲ್ರಿಗೂ ಆ ಮನೆಯಲ್ಲಿ ಮೀಟ್ ಆಗೋದು ಪರ್ಫೆಕ್ಟ್ ಅನಿಸಿತ್ತು. ಸೊ ಅಲ್ಲಿ ಹೋಗಿದ್ರಿ. ಇವರೆಲ್ಲ ಅಡುಗೆ ಮಾಡ್ತಾ ತುಂಬಾ ಬ್ಯುಸಿಯಾಗಿದ್ದರು. ನಾನು ಮಾತ್ರ ಸ್ವಲ್ಪ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಿ ಜಾಸ್ತಿ ಟೈಮು ಫೋಟೋ ತೆಗೆಯೋದು ಮತ್ತು ವೀಡಿಯೋಸ್ ಮಾಡೋದು ಅಂತ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಹೈಸ್ಕೂಲಲ್ಲಿ ಯಾವ್ಯಾವ ಥರ ಇದ್ರಿ, ಏನೇನು ತರಲೆ ಮಾಡಿದ್ದೀರಿ, ಏನೇನು ಕಿತಾಪತಿ ಮಾಡಿದ್ದೀರಿ ಅಂತ ಅದನ್ನೆಲ್ಲ ಹೇಳ್ಕೊಂಡು ಒಬ್ಬರ ಕಾಲು ಒಬ್ರು ಎಳೀತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಇವರೆಲ್ಲ. ನಾನು ಇದನ್ನೆಲ್ಲ ಆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡ್ತಾ ಎಂಜಾಯ್ ಮಾಡ್ತಿದ್ದೆ. ನಾವು ಹೊರಗಡೆ ಮೀಟ್ ಆಗಿದ್ರು ಇಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ನಮ್ಮ ಫ್ರೆಂಡ್ ಮನೆಯಲ್ಲೇ ಆಗಿರೋದ್ರಿಂದ ನಮ್ಗೆ ಹೆಂಗೆ ಬೇಕೋ ಹಂಗೆ ನಕ್ಕೊಂಡು ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ರಿ. ನನ್ನ ಫ್ರೆಂಡ್ ಅಂತೂ ಫುಲ್ಲು ಅಡುಗೆ ಮಾಡೋದ್ರಲ್ಲಿ ಫುಲ್ಲು ಇಂಟ್ರೆಸ್ಟ್ ತೋರಿಸ್ತಾ ಬ್ಯುಸಿ ಆಗಿಬಿಟ್ಟಿದ್ಲು. ಅವಳ ಹೆಸರು ಕೋಮಲ ಅಂತ. ಫುಲ್ ಅಡುಗೆಗೆಲ್ಲ ಅವಳೇ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ಮಾಡಿರೋದು. ಒಂಥರ ಈ ಡೇ ಸ್ಪೆಷಲಾಗಿತ್ತು. ಅವರು ಫ್ಯಾಮಿಲಿನೆಲ್ಲ ಬಿಟ್ಟು ಮಕ್ಕಳು ಅವ್ರನ್ನೆಲ್ಲ ಸ್ಕೂಲ್ ಕಳಿಸಿ ಫ್ರೀ ಮಾಡ್ಕೊಂಡು ಫ್ರೆಂಡ್ಸ್ನ ಮೀಟ್ ಆಗೋಕ್ಕೆ ಅಂತ ಬಂದಿದ್ರಲ್ಲ, ಅದೇ ಒಂಥರ ಸ್ಪೆಷಲ್. ಇಷ್ಟೊಂದು ಇಯರ್ಸ್ ಆದಮೇಲೆ ಅವ್ರ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು ವಾವ್ ಅನ್ನಿಸ್ತು ನನಗಂತೂ. ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅಂತೂ ನನ್ನ 2 ಫ್ರೆಂಡ್ಸು ಬರೀ ಈರುಳ್ಳಿ ಟೊಮೆಟೊ ಇದನ್ನೇ ಹಚ್ತಿದ್ದಾರೆ. ಅದೆಷ್ಟು ಸ್ಲೋ ಮಾಡ್ತಿದ್ದಾರೆ ಇವ್ರ ಕೆಲಸ. ಬಂದಾಗಿಂದನೂ ಇದೇ ಕೆಲಸ ಮಾಡ್ಕೊಂಡಿದ್ದಾರೆ. ಇಲ್ಲ ಆಲ್ರೆಡಿ ನನ್ನ ಫ್ರೆಂಡು ಬಿರಿಯಾನಿನ ರೆಡಿ ಮಾಡಿ ಇಟ್ಟಿದ್ದಾಳೆ. ಇವರು ಟೊಮೆಟೊ ಈರುಳ್ಳಿ ಮೊಸರು ಬಜ್ಜಿ ಕಚ್ಚೋ ಅಷ್ಟರಲ್ಲಿ ಇವಳು ಆಲ್ರೆಡಿ ಬಿರಿಯಾನಿನ ರೆಡಿ ಮಾಡಿ ಇಟ್ಟಿದ್ದಾಳೆ. ಬಿರಿಯಾನಿ ಟೇಸ್ಟ್ ಚೆನ್ನಾಗೇ ಬಂದಿತ್ತು. ಎಲ್ಲರೂ ಸೇರಿ ಮಾಡಿದ್ರಿಂದನೋ ಏನೋ ಟೇಸ್ಟ್ ತುಂಬ ಸಖತ್ತಾಗಿತ್ತು. ನೋಡಿ ಅಡುಗೆ ಎಲ್ಲ ರೆಡಿಯಾಗಿದೆ. ಕಬಾಬ್, ಮಶ್ರೂಮ್ ಬಿರಿಯಾನಿ, ಮೊಸರು ಬಜ್ಜಿ, ಚಿಕನ್ ಬಿರಿಯಾನಿ ಎಲ್ಲ ರೆಡಿ ಮಾಡಿದ್ದೀರಿ. ಆ ಸ್ಕೂಲ್ ಡೇಸಲ್ಲಿ ಎಲ್ಲರೂ ಲಂಚ್ ಬಾಕ್ಸ್ನ ಶೇರ್ ಮಾಡಿ ತಿಂತಿದ್ರಿ. ಇಷ್ಟೊಂದು ಇಯರ್ಸ್ ಆದಮೇಲೆ ಈ ಥರ ಜೊತೇಲಿ, ಅದು ನಾವೇ ಅಡುಗೆ ಮಾಡಿ ಜೊತೆಲೇ ಕೂತ್ಕೊಂಡು ತಿಂತಾಯಿರೋ ಒಂಥರ ಸ್ಪೆಷಲ್ ಫೀಲ್ ಇದೆ ನಮಗಂತೂ. ಟೇಸ್ಟ್ ಚೆನ್ನಾಗಿತ್ತಲ್ಲ, ಎಂಜಾಯ್ ಮಾಡ್ಕೊಂಡು ತಿಂದ್ರಿ. ನಮ್ಮ ಚೈತ್ರಾಗಂತೂ ನಾನೊಂದು ಗೋಲ್ಡ್ ಐಕು ಅಂತ ನನಗೆ ಯಾವ ಥರ ಇರಬೇಕು ಈ ಥರ ಇರಬೇಕು ಫೋಟೋ ಸೆಕ್ಷನ್ಗೆ ಅಂತ ತಲೆ ತಿಂತಿದ್ದೆ. ಸೊ ನೆಕ್ಸ್ಟ್ ನಾವು ಊಟ ಮಾಡಿದಾದಮೇಲೆ ಎಲ್ಲರೂ ಮೆಹಂದಿ ಹಾಕ್ಕೊಳ್ಳೋಣ, ಲೋಟಸ್ದೀಗ ಟ್ರೆಂಡಿಂಗ್ ಇದೆಯಲ್ಲ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಮೆಹಂದಿ ಹಾಕ್ಕೊಳಕ್ಕೆ ಬ್ಯುಸಿ ಇದ್ರಿ. ಯಾರು ಮೆಹಂದಿ ಚೆನ್ನಾಗಿದೆ ಅಂತ ಒಬ್ರಿಗೊಬ್ರು ಕಂಪೇರ್ ಮಾಡ್ತಾ ನೋಡ್ತಾ ಎಂಜಾಯ್ ಮಾಡ್ತಿದ್ರಿ. ಡಿಸೈನ್ಸ್ ಎಲ್ಲ ನನಗೂ ಸೇಮ್ ಬೇಕು ಅಂದ್ಬಿಟ್ಟು ಎಲ್ಲರೂ ಸೇಮ್ ಲೋಟಸ್ದೇ ಹಾಕ್ಕೊಂಡು ಟ್ರೈ ಮಾಡೋರಿ. ರೀಲ್ಸ್ ಟೈಮ್ ಬಂದಮೇಲಂತೂ ಕಂಪ್ಲೀಟ್ ಸೀನೇ ಚೇಂಜ್ ಆಗೋಯಿತು. ಮ್ಯೂಸಿಕ್ ಆನ್, ಕ್ಯಾಮ್ರಾ ಆನ್, ಎನರ್ಜಿ ಫುಲ್ ಆನ್ ಆಗಿತ್ತು. ರೀಲ್ಸ್ ಶೂಟಿಂಗ್ ಸ್ಟಾರ್ಟ್ ಆದಮೇಲಂತೂ ಯಾರೂ ಸೀರಿಯಸ್ ಆಗಿರಲಿಲ್ಲ, ಎಲ್ಲ ನಕ್ಕೊಂಡು ಎಂಜಾಯ್ ಮಾಡ್ತಿದ್ರಿ. ರೀಲ್ಸ್ ಮುಗಿದ ಮೇಲೆ ನಾವು ಬಂದು ಎಲ್ಲ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊತಿದ್ರಿ. ಎಲ್ಲರೂ ಒಂದೊಂದು ಗಿಫ್ಟು ತೊಗೊಂಡೋಗಿದ್ರಿ. ನಾವು ಈ ಮೀಟ್ ಆಗಿದ್ದೆ ತುಂಬ ಒಂಥರ ಮೆಮೊರೇಬಲ್ ಆಗಿರಲಿ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಗಿಫ್ಟ್ ತೊಗೊಂಡೋಗಿದ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಸ್ಮಾಲ್ ಗಿಫ್ಟ್ ರೆಡಿ ಮಾಡ್ಕೊಂಡು ತಂದಿದ್ರು. ಯಾರು ಏನು ತಂದಿದ್ದಾರೆ ಅಂತ ಫುಲ್ ಸರ್ಪ್ರೈಸಿಂಗ್ ಆಗಿತ್ತು. ಓಪನ್ ಮಾಡಿ ನೋಡಿದ್ಮೇಲೆ ಫೇಸ್ ರಿಯಾಕ್ಷನ್ ನೋಡೋಕ್ಕೆ ಒಂಥರ ವಾರ್ತಿ ಆಗಿತ್ತು. ಒಬ್ಬರು ಮಗ್ ತಂದಿರಿ, ಇನ್ನೊಬ್ಬರು ಹೇರ್ ಆಕ್ಸೆಸರೀಸ್, ಇನ್ನೊಬ್ಬರು ಪೌಚ್. ಸ್ಮಾಲ್ ಗಿಫ್ಟ್ ಆದರೂ ಮನಸ್ಸಿಗೆ ಒಂಥರ ಖುಷಿ ಕೊಡ್ತಿತ್ತು.
ತುಂಬಾ ಚೆನ್ನಾಗಿ ಫೀಲ್ ಇತ್ತು ಇದೊಂಥರ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನೆಕ್ಸ್ಟು ಮೀಟ್ ಆದಾಗ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ವ್ಯಾಲ್ಯೂಯಬಲ್ ಮೂಮೆಂಟ್ ಅನಿಸುತ್ತೆ ಇದು. ಈ ಟೈಮಲ್ಲಿ ಎಲ್ಲರ ಆರ್ಟು ಫುಲ್ ಹ್ಯಾಪಿಯಾಗಿತ್ತು. ಅದನ್ನ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಅದು ಫ್ರೆಂಡ್ಸ್ ಇಷ್ಟು ಇಯರ್ಸ್ ಮೀಟ್ ಆದಮೇಲೆ ಅವ್ರ ಫೇಸಲ್ಲಿ ಈ ಥರ ಖುಷಿ, ಈ ಥರ ಸರ್ಪ್ರೈಸ್ ಎಲ್ಲ ನೋಡಿ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಸಿಂಪಲ್ ಗಿಫ್ಟ್ ಆದರೂ ಅದ್ರ ಬಿಹೈಂಡ್ ಇರೋ ಥಾಟ್ ಇಂಪಾರ್ಟೆಂಟು. ನಿನ್ನ ನೆನಪು ಇದೆ ನನ್ನ ಮನಸ್ಸಿನ ಒಳಗೆ ಅನ್ನೋದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊತ ನಾವು ಸ್ಕೂಲಲ್ಲಿ ಯಾವ್ಯಾವ ಥರ ಕಿತಾಪತಿ ಮಾಡ್ತೀರಿ, ಯಾವ್ಯಾವ ಸರ್ಸ್ ಹೇಗೆಲ್ಲ ನಮ್ಮನ್ನು ಬೈತಿದ್ರು ನಾವು ಅಷ್ಟು ತರಲೆ ಮಾಡೋದಕ್ಕೆ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ನಾವಂತೂ. ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡಿ, ಸಾಂಗ್ ಆಡ್ತಾ, ಆಮೇಲೆ ಸ್ವಲ್ಪ ರೀಲ್ಸ್ ಮಾಡಿ ಎಂಜಾಯ್ ಮಾಡ್ತಿದ್ರಿ. ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಈ ಥರ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿಯಾಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಒಂದಿನ ಫ್ರೆಂಡ್ ಜೊತೆ ಸ್ಪೆಂಡ್ ಮಾಡಿದ್ದು ಅದು ಲೈಫ್ ಲಾಂಗ್ ಮೆಮೊರಿ ಆಗಿರುತ್ತೆ. ಈ ವ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಕೂಡ ನಮ್ಮ ಫ್ರೆಂಡ್ಶಿಪ್ ಮೂಮೆಂಟ್ ಚೆನ್ನಾಗಿದೆ ಅನಿಸುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಧನ್ಯವಾದಗಳು.